ಅಕ್ಷಯ ತೃತೀಯ ದಿನ ಮುಹೂರ್ತ ಆಗಿದ್ದು ನನಗೆ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಮುಹೂರ್ತ ಇದು. ಅಕ್ಷಯ ತೃತೀಯ ಅಂದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಇವತ್ತಿನ ದಿನ ಗೋಲ್ಡ್ ತೊಗೊಬೇಕು ಅಂತಾರೆ. ಬಟ್ ನನಗೆ ಇವತ್ತಿಲ್ಲಿ ಮುಹೂರ್ತ ಆಗಿದ್ದು ಪ್ರೊಡ್ಯೂಸರ್ ಗೋಲ್ಡ್ ಕೊಟ್ಟಷ್ಟೇ ನನಗೆ ಖುಷಿ ಆಗ್ತಾ ಇದೆ. ಕೊಡಿಸ್ತಾರಂತ ಹೇಳಿದ್ದಾರೆ ಪ್ರೊಡ್ಯೂಸರು, ಅಕ್ಷಯ ತೃತೀಯ ದಿನನೇ ಕೊಡಿಸ್ತಾರಂತ ಹೇಳಿದ್ದಾರೆ. ಸೊ ಭಾಳ ಖುಷಿ ಆಗ್ತಾಯಿದೆ. ಆ್ಯಂಡ್ ಸಿಂಧೂರಿ ಟೈಟಲ್ ಕೇಳಿದ ತಕ್ಷಣ ಆ್ಯಕ್ಚುಲಿ ನಾನು ಡೈರೆಕ್ಟರ್ ಸರ್ ಶಂಕರ್ ಸರ್ ಜೊತೆ ಮೀಟ್ ಮಾಡಿದಾಗ ಸರ್ ಇದೇನಾದರೂ ಫೀಮೇಲ್ ಓರಿಯೆಂಟೆಡಾ ಇಲ್ಲ ಯಾವ ಥರ ಇರುತ್ತೆ ಅಂತ ಹೇಳಿದ್ರು. ಬಟ್ ಕತೆ ಕೇಳಾದ್ಮೇಲೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ನಂದ ಒಂದು ಕ್ಯಾರೆಕ್ಟರೈಸೇಷನ್ನು ತುಂಬ ಅದ್ಭುತವಾಗಿ ಮೂಡಿ ಬಂದೈತೆ. ಸೊ ರಾಗಿಣಿಯವ್ರ ಜೊತೆ ಸಿನಿಮಾ ಮಾಡಿದ್ದೀನಿ, ಬಟ್ ನಾವು ಜೊತೆಗೆ ನಡೆಸಿದ್ದೀವಿ ಆ್ಯಸ್ ಅ ಪೇರ್. ಬಟ್ ಇದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಇರುತ್ತೆ. ಒಂದು ಇಬ್ಬರಿಗೂ ಒಂದು ಟಗ್ ಆಫ್ ವಾರ್ ಇರೋಂಥ ಒಂದು ಕೈಂಡ್ ಆಫ್ ಒಂದು ಇದಿರುತ್ತೆ. ಸೊ ಐ ಥಿಂಕ್ ಅದು ಡೈರೆಕ್ಟರ್ ರಿವೀಲ್ ಮಾಡಲ್ಲ, ಬಟ್ ಅದಿನ್ನೂ ಬೇಜಾನಿದೆ ಹೇಳೋಕ್ಕೆ. ಅದು ಆವಾಗಲೇ ಅವ್ರು ಹೇಳಿದರು ನಾವು ಪೇರ್ ಅಲ್ಲ ಅಂತ. ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶಂಕರ್ ಸರ್ ಭಾಳ ಖುಷಿ ಆಗ್ತಾಯಿದೆ. ಆ್ಯಂಡ್ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಐ ಥಿಂಕ್ ಪ್ರತಿಯೊಂದು ಡೀಟೇಲಿಂಗ್ ಸಿನಿಮಾ ಅಂದಮೇಲೆ ಪೇಪರ್ ವರ್ಕ್ ಅನ್ನೋದು ಎಷ್ಟು ಮುಖ್ಯ. ಐ ಥಿಂಕ್ ತುಂಬ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಗುಡ್ ಸರ್, ಥ್ಯಾಂಕ್ ಯು ಆ್ಯಂಡ್ ಬಿ ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಹಾಗೂ ರಮೇಶ್ ಸರು ಇವತ್ತಿನ ದಿನ ಆ್ಯಕ್ಚುಲಿ ನಿರ್ಮಾಪಕರು ಸುಮಾರು ಜನ ಇವಾಗ ಸಿನಿಮಾ ಮಾಡಬೇಕಂದ್ರೆ ಯೋಚನೆ ಮಾಡ್ತಾರೆ ಮಾಡೋದಾ ಬೇಡವಾ ಅಂಥ ಟೈಮಲ್ಲಿ ನಮ್ಮ ರಮೇಶ್ ಸರ್ ಬಂದು ಸಿನಿಮಾ ಮಾಡ್ತಾರೆ. ಸೊ ಖಂಡಿತ ಅವರಿಗೆ ಒಳ್ಳೇದಾಗಲಿ. ಹಾಗೂ ನಮ್ಮ ಕಡೆಯಿಂದ ನಮ್ಮ ಇಡೀ ಚಿತ್ರತಂಡದಿಂದ ಯಾವ ಥರ ಒಂದು ಸಪೋರ್ಟ್ ಬೇಕು 100% ಇರುತ್ತೆ. ಆ್ಯಂಡ್ ಅವರು ಅಷ್ಟೇ ನಾಟ್ ಓನ್ಲಿ ಬರೀ ಸಿನಿಮಾ, ತುಂಬ ಒಂದು ಸೋಷಿಯಲ್ ವರ್ಕೆಲ್ಲ ಇರ್ತಾರೆ ಯಾವಾಗಲೂ. ಸೊ ಇವಾಗ ಸಿನಿಮಾ ಮಾಡೋಕ್ಕೆ ಬಂದಿರೋದು ನಮಗೆ ಒಂದು ಭಾಳ ಖುಷಿ ಕೊಡುವಂಥ ಒಂದು ಸಂಗತಿ. ಆ್ಯಂಡ್ ರಾಕೇಶ್ ಅವರು ಕ್ಯಾಮ್ರಾಮೆನ್ನು, ಇವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಿತ್ತು, ಬಟ್ ಕಾರಣಾಂತರದಿಂದ ಶುರು ಆಗಿಲ್ಲ. ಬಟ್ ರಾಕೇಶ್ ಅವರು ಕ್ಯಾಮ್ರಾಮನ್ ಅಂದ ತಕ್ಷಣ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಇತ್ತೀಚೆಗೆ ಒಂದು ಪ್ರೆಸ್ ಮೀಟಲ್ಲಿ ನನಗೆ ಸುಮಾರು ಸೀನಿಯರ್ ಪ್ರೆಸ್ನವರು ಮತ್ತು ಮೀಡಿಯಾದವ್ರು ಹೇಳ್ತಿದ್ರು, ಧರ್ಮ ಸ್ವಲ್ಪ ಚಿತ್ರದಲ್ಲಿ ಆಯ್ಕೆ ಚೆನ್ನಾಗಿರಲಿ, ಒಳ್ಳೊಳ್ಳೆ ಸಿನಿಮಾಗಳು ಆಯ್ಕೆ ಮಾಡಿ, ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಸೊ ಅದೇ ರೀತಿಯಲ್ಲಿ ಸರ್ ಹೇಳಿದ ತಕ್ಷಣ ಶಂಕರ್ ಸರ್ ನನಗೆ ರಾಕೇಶ್ ಸರ್ ಕ್ಯಾಮ್ರಾಮನ್ ಅಂದಿದ ತಕ್ಷಣ ಓ ಸೂಪರ್, ಯಾಕಂದರೆ ಅವರು ಒಂದು ಪ್ರೂಫ್ ಡೈರೆಕ್ಟ್ರು, ಬೆಂಗು ಅಂತ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ರಾಕೇಶ್ ಅವರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾಯಿದ್ರು ಇವಾಗ. ಸೊ ಅವ್ರ ಜೊತೆ ವರ್ಕ್ ಮಾಡೋದು ಐ ಥಿಂಕ್ ಒಂದು ಖುಷಿ ಕೊಡ್ತಾಯಿದೆ. ಹಾಗೂ ಮ್ಯೂಸಿಕ್ ಡೈರೆಕ್ಟ್ರು ಹಿತನ್ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡ್ತಾಯಿರೋದು. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಡೈಲಾಗ್ ರೈಟರು ಹರೀಶ್ ಸರ್ ಅಲ್ಲ, ಹರೀಶ್ ಅವರು. ಆ್ಯಂಡ್ ಇನ್ಯಾರಿದ್ದಾರೆ, ಅನನ್ಯ ಮ್ಯಾಮು. ಆ್ಯಂಡ್ ಇವ್ರ ಹೆಸರು ಮಾಡ್ಕೊಡ್ತಾರೆ, ರಾಕಿ ಅವ್ರ ಜೊತೆ ಕೆಲಸ ಮಾಡ್ತಾಯಿರೋದು. ಐ ಥಿಂಕ್ ಒಂದು ಒಳ್ಳೆ ಟೀಮು. ಸುಧೀಂದ್ರ ವೆಂಕಟೇಶ್ ಸರು ಅವರು ಆ್ಯಂಡ್ ನಮ್ಮ ಸತೀಶ್ ಬ್ರಹ್ಮ ಅವರು ಸರ್ ಮ್ಯಾನೇಜರು. ಅದೇ ಒಂದು ಎಂಟೈರ್ ಪ್ಯಾಕ್ಡ್ ಟೀಮ್ ಇದೆ. ಆ್ಯಂಡ್ ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು. ಸೊ ನನಗೆ ಇತ್ತೀಚೆಗೆ ಆಗಿದೆ ಒಂದು ಎಕ್ಸ್ಪೀರಿಯನ್ಸಲ್ಲಿ ಇದೊಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಐ ಥಿಂಕ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಸಿನಿಮಾ ಮಾಡೋಣ. ಸಕಲೇಶ್ಪುರಲ್ಲಿ 15 ದಿನ ಕರ್ಕೊಂಡು ಹೋಗ್ತಾರೆ ಶೂಟಿಂಗ್ ಮಾಡೋಕ್ಕೆ. ಸೊ ಒಂದು ಹಾಲಿಡೇ ಥರನೂ ಇರುತ್ತೆ, ಶೂಟಿಂಗು ಇರುತ್ತೆ. ಸೊ ಎಂಜಾಯ್ ಮಾಡೋಣ. ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರು, ನನ್ನ ಮೂರು ಲೈಕ್ ಅ ಬ್ರದರ್, ನನ್ನ ಮುಂದಿನ ಸಿನಿಮಾದ ನಿರ್ಮಾಪಕರು ಅನುಷ್ ಸಿದ್ದಪ್ಪ ಅವ್ರು ಬಂದಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನೀಡ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಬ್ಲೆಸಿಂಗ್ಸ್. ಥ್ಯಾಂಕ್ ಯು.